ಈ ಕೆಲಸನೂ ಇಲ್ಲ ಅಂದ್ರೆ ಮತ್ತೆ ನಾವು ಬದುಕೋದು ಹೇಗೆ? ಕೊಡುತ್ತೀವಿ ಅವ್ರ ಮನೆ ನಂಬರ್ ಮನೆಗೆ ಅವ್ರ ಪುಲ್ಸೆಟ್ ಹಾಕ್ತಾರೆ. ನಮ್ಮ ಹತ್ರ ಮುದ್ಕಟ್ಟು 30,000 ರೂಪಾಯಿ ಹಾಕ್ತಾರಂತೆ. ಬಡ್ಡಿ ಕಟ್ಟಿ ಬಚ್ಚಿದ್ರು ನಾವು. ಸಮಸ್ಯೆ 13,000 ಕೊಟ್ಟಿದ್ದಾನ್ರಿ. ಕೂಡ ಹಣಮಗೌಡ ಗೌಡ್ರು ಅವ್ರ ಅಪ್ಪ ಮೆಂಬರ್ ಅದನ್ರಿ. ಅವ್ರ ಮಗ ಇಸ್ಕೊಂಡ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೆಳಿಕಲ್ ಗ್ರಾಮದಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ನಕಲಿ ಬಿಲ್ಲು ಹಗರಣ. ಆಶ್ರಯ ಮನೆಗಳಿಗಾಗಿ ಹಣ ವಸೂಲಿ. ಈ ಹಗರಣಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹೆಸರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ಹೆಸರು ಕೇಳಿ ಬರ್ತಿವೆ. ವಾರ್ಡ್ ಸಭೆ ಇಲ್ಲ, ಗ್ರಾಮ ಸಭೆ ಇಲ್ಲ, ಹಣದಾಸಿಗೆ ಏನ್ ಬೇಕಾದ್ರೂ ಸೃಷ್ಟಿಸ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಡವರೇ, ಮನೆ ಕಟ್ಟಿಸಿಕೊಳ್ಳಬೇಕೆಂಬ ಆಶಯದಲ್ಲಿದ್ದೇವೆ. ಆದರೆ ಅಧಿಕಾರಿಗಳೆನಿಸಿಕೊಂಡವರು ಹಣಕಾಸಿನ ಶೋಷಣೆಗೆ ಇಳಿದಿದ್ದಾರೆ. ಪ್ರತಿ ಮನೆಗೆ 30,000ವರೆಗೂ ಹಣ ತೆಗೆದುಕೊಳ್ಳಲಾಗಿದೆ ಎಂದು ಆರೋಪ ಮಾಡಲಾಗಿದೆ. ಗ್ರಾಮಸ್ಥರು ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿರಂತರವಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.